ರಾಜ್ಯಾದ್ಯಂತ ಮಾನ್ಸೂನ್ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಹಲವು ಕಡೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಉಡುಪಿ ವಿಚಾರಕ್ಕೆ ಬರೋದಾದ್ರೆ ಉಡುಪಿಯಲ್ಲಿ ಮಳೆರಾಯ ಸಾಕಷ್ಟು ಅವಾಂತರವನ್ನೇ ತಂದೊಡ್ಡಿದ್ದಾನೆ. ಇಂದ್ರಾಣಿ ತೀರ್ಥ ಉಕ್ಕಿ ಹರಿದ ಪರಿಣಾಮ ಉಡುಪಿಯ ನಗರವಾಸಿಗಳಿಗೆ ಬಹಳ ಪ್ರಾಬ್ಲಮ್ ಆಗಿದೆ. ನದಿ ಪಾತ್ರದ ಸ್ಥಳಗಳಲ್ಲಿ ಇದ್ದಂತಹ ಜನ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಹಾಗೂ ಅಲ್ಲಿನ ಸ್ಥಳಗಳೆಲ್ಲ ಜಲಾವೃತ ಆಗಿದೆ. ಮತ್ತೊಂದು ಕಡೆ ಬೈಲಕೆರೆ ಸಮೀಪ ಮನೆಗಳಿಗೂ ಕೂಡ ನೆರೆಯ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ನೆರೆಯಲ್ಲಿ ಸಿಲುಕಿದ್ದ ಮೂವರನ್ನ ಕೂಡ ರಕ್ಷಿಸೋ ಕೆಲಸವನ್ನ ಸಿಬ್ಬಂದಿಗಳು ಮಾಡಿದ್ದಾರೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ದ್ವೀಪದಂತಹ ವಾತಾವರಣ ಉಡುಪಿಯಲ್ಲಿ ಕಂಡು ಬರ್ತಾ ಇದೆ. ಇಂದ್ರಾಣಿ ತೀರ್ಥ ಈಗ ಸಣ್ಣ ಹಳ್ಳ ಆಗಿದೆ. ಮುಂಚೆ ಇದು ದೊಡ್ಡ ನದಿ ಆಗಿತ್ತು. ಈಗ ಆ ನದಿ ಎಲ್ಲೆಲ್ಲಿ ಹಿಂದೆ ಹರಿತಾ ಇತ್ತಲ್ಲ ಅಲ್ಲೆಲ್ಲ ಮೂಲ ಸ್ವರೂಪಕ್ಕೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಕಾರಣ ಅಲ್ಲಿ ನೆರೆ ಸೃಷ್ಟಿಯಾಗಿದೆ. ಬಟ್ ಅಲ್ಲಿ ಆಲ್ರೆಡಿ ಮನೆಗಳನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ನೆರೆಯ ಸನ್ನಿವೇಶವನ್ನ ಸದ್ಯಕ್ಕೆ ಈ ಭಾಗದ ಜನ ನೋಡ್ತಾ ಇದ್ದಾರೆ. ಕೆಲವರನ್ನೆಲ್ಲ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡೋ ಕೆಲಸ ಕೂಡ ಆಗ್ತಾ ಇದೆ. ಹಲವು ಕಡೆಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ NDRF ಹಾಗೂ SDRF ಸಿಬ್ಬಂದಿಗಳು ಅವರನ್ನ ಕರೆದೊಯ್ತಾ ಇರುವಂತಹ ದೃಶ್ಯ, ರೆಸ್ಕ್ಯೂ ಮಾಡ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಸಣ್ಣ ಮಳೆ ಬಂದರೂ ಕೂಡ ಉಡುಪಿ ಸಿಟಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ 2015ರಿಂದ ಈಚೆಗೆ ಬಹಳ ಪ್ರಾಬ್ಲಮ್ಗಳಾಗ್ತಾ ಇದೆ. ಅದರಲ್ಲೂ ಮೇನ್ ಬಸ್ ಸ್ಟ್ಯಾಂಡಿಂದ ಹಿಡಿದು ಇಂದ್ರಾಣಿ ತೀರ್ಥ ಸಾಗುವಂತಹ ದಾರಿ ಏನಿದೆ ಅಲ್ಲೆಲ್ಲವೂ ಕೂಡ ಬರುವಂತಹ ಮನೆಗಳಲ್ಲಿ ನೀರಿನಿಂದ ಆವೃತ ಆಗಿ ಪ್ರಾಬ್ಲಮ್ ಅಲ್ಲಿ ಜನ ಸಿಕ್ಕಾಕೊಳ್ತಾ ಇದ್ದಾರೆ. ಉಡುಪಿಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಬೈಲಕೆರೆ, ಕಲ್ಸಂಕ, ಅದರ ಜೊತೆಗೆ ಗುಂಡಿ ಬೈಲು, ಚಕ್ರತೀರ್ಥ, ಸಗ್ರಿ ಈ ಭಾಗದಲ್ಲಿ ವ್ಯಾಪಕವಾದ ಮಳೆ ಬೀಳ್ತಾ ಇದೆ. ನಾವು ನೋಡ್ಬೋದು ಅಂದರೆ ಬೈಲಕೆರೆಯಲ್ಲಿ ಇಂದ್ರಾಣಿ ತೀರ್ಥ ತುಂಬಿ ಹರಿಯುವ ಪರಿಣಾಮದಿಂದಾಗಿ ಸುತ್ತಮುತ್ತಲ ಸುಮಾರು ಒಂದು 6-7 ಮನೆಗಳು ಜಲಾವೃತ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇಂದ್ರಾಣಿ ತೀರ್ಥ ತುಂಬಿ ಹರಿಯೋದ್ರಿಂದ ಈ ಭಾಗದಲ್ಲಿ ವ್ಯಾಪಕವಾದ ನೀರು ಆ ಭಾಗದಲ್ಲಿ ಹರಿಯೋದಕ್ಕೆ ಸಾಧ್ಯ ಆಗದೆ ಇಲ್ಲಿ ಹರಿದಿರುವಂಥದ್ದು. ಹೋಟೆಲ್ನ ಕೆಳಭಾಗ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಅದರ ಜೊತೆಗೆ ಸುತ್ತಮುತ್ತಲಿನ ಮನೆ, ಗದ್ದೆ, ಇಲ್ಲಿಂದ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅಗ್ನಿಶಾಮಕ ದಳದವರು ಸರ್ವಸನ್ನದ್ಧರಾಗಿ ಜಾಕೆಟ್ಗಳನ್ನು ತೆಗೆದುಕೊಂಡು ಮಕ್ಕಳನ್ನು, ಮಹಿಳೆಯರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಏಕಾಏಕಿ ಮಳೆ ಭಾರೀ ಪ್ರಮಾಣದಲ್ಲಿ ಬಿದ್ದ ಕೂಡಲೇ ಅಲ್ಲಿ ಸುತ್ತಮುತ್ತಲ ಭಾಗ ಜಲಾವೃತ ಆಗಿದೆ. ಹಾಗಾಗಿ ಅವರನ್ನು ಶಿಫ್ಟ್ ಮಾಡುವ ಕೆಲಸವನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇರುವಂಥದ್ದು. ಸುಮಾರು 15 ದಿವಸದ ಹಿಂದೆ ವಿಪರೀತ ಮಳೆ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಂದು 4 ಮನೆಗಳಿಗೆ ನೀರು ಬಂದಿತ್ತು. ಅಂದರೆ ಇದು ಬಹಳ ಇಂದ್ರಾಣಿ ತೀರ್ಥದ ತಟದಲ್ಲೇ ಮನೆಯನ್ನು ಕಟ್ಟಿಕೊಂಡಿರೋದ್ರಿಂದ ಆ ಭಾಗ ಮುಳುಗಡೆ ಆಗ್ತದೆ. ಅಂದರೆ ಪೂರ್ತಿ ಮುಳುಗಡೆ ಆಗುವ ಮೊದಲೇ ಜನರನ್ನು ಶಿಫ್ಟ್ ಮಾಡಿದರೆ ಸೇಫ್ ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಒಂದು ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೆ ಮಾಹಿತಿ ಇತ್ತು, ಆದರೆ ವಿಪರೀತವಾಗಿ ಅಂದರೆ ಮಣಿಪಾಲ ಭಾಗದಲ್ಲಿ ಭಾರೀ ಮಳೆ ಬಿದ್ದಿರುವ ಕಾರಣ ಈ ಭಾಗಕ್ಕೆ ಈ ಪ್ರಮಾಣದಲ್ಲಿ ನೀರು ಬರ್ತದೆ ಅನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಇರಲಿಲ್ಲ. ಹಾಗಾಗಿ ಬೋಟ್ಗಳನ್ನು ಕೂಡ ಸೇಫ್ ಆಗಿ ತಂದು ಇರಿಸಲಾಗಿತ್ತು. ಆದರೆ ಮಹಿಳೆಯರು ಮತ್ತು ಮಕ್ಕಳನ್ನು ಶಿಫ್ಟ್ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ಅವರನ್ನ ಅಗ್ನಿಶಾಮಕ ದಳದವರು ಬಂದು ಶಿಫ್ಟ್ ಮಾಡುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಜಿಲ್ಲೆಯಲ್ಲಿ ಮತ್ತೆ 1-2 ದಿವಸಗಳ ಕಾಲ ಭಾರೀ ಮಳೆ ಬೀಳಬಹುದು ಅನ್ನುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ, ನದಿ ಮತ್ತು ಸಮುದ್ರ ತೀರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಮುನ್ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ನೋಡಿ, ಇಲ್ಲಿ ಹಿಂದಿನಿಂದ ಕೂಡ ಇದು ಒಂದು ಸ್ವಲ್ಪ ತಗ್ಗು ಪ್ರದೇಶ. ಬೈಲಕೆರೆಯಲ್ಲಿ ಒಂದು 4-6 ಮನೆ, 10 ಮನೆ ತಗ್ಗು ಪ್ರದೇಶ ಇದೆ. ಆದರೆ ನಾವು ಅದಕ್ಕೆ ಸಣ್ಣ ನೀರಾವರಿ ಇಲಾಖೆಯಿಂದ ನದಿ ತಡೆಗೋಡೆ ಮಾಡಿದ್ದೇವೆ. ನದಿ ತಡೆಗೋಡೆ ಜಾಸ್ತಿ ಇದೆ, ಆದರೆ ನೀರಿನ ಪ್ರಮಾಣ ಜಾಸ್ತಿ ಆದ ಕೂಡಲೇ ಈ ಮಳೆ ನೀರು ಹರಿಯಲಿಕ್ಕೆ ಏನು ದಾರಿ ಮಾಡಿರ್ತಾರೆ, ಅದರಿಂದ ನೀರು ಒಳಗೆ ಬಂದು ಅವರ ತೋಟಗಳಿಗೆ, ಮನೆಗಳ ಪ್ರಾಂಗಣಕ್ಕೆ ನೀರು ಬರುವಂತಾಗಿದೆ. ಕ್ರಮೇಣ ಈ ಅವರ ತಗ್ಗು ಪ್ರದೇಶಕ್ಕೆ ಮಣ್ಣು ಹಾಕಿ ಸ್ವಲ್ಪ ಮಟ್ಟಿನ ಭದ್ರತೆಗಳನ್ನು ಮಾಡಿಕೊಂಡ್ರೆ ಅಂಥ ಸಣ್ಣ ಮಳೆಗೆ, ಇಂತಿನ ಮಳೆಗೆ ಅವರಿಗೆ ನೀರು ಜಲಾವೃತ ಆಗೋದು ಸ್ವಲ್ಪ ತಪ್ಪಿಸಬಹುದು ಅಂತ ನನ್ನ ಅನಿಸಿಕೆ. ಅಲ್ಲ, ತೋಡನ್ನು ಹೂಳೆತ್ತುವಂಥದ್ದು ನಾವು ಈಗಾಗಲೇ ಮಾಡಿದ್ವಿ. ಪ್ರತಿ ವರ್ಷ ಕೂಡ ಮಳೆಗಾಲ ಪ್ರಾರಂಭವಾಗಿ ಮುಖ್ಯ ತೋಡು ಕೂಡ ಮತ್ತು ಸಣ್ಣ ನೀರು ಹರಿಯುವಂಥ ತೋಡು ಕೂಡ ನಾವು ಕ್ಲೀನ್ ಮಾಡಿ ಕೊಡ್ತೇವೆ. ಆದರೆ ನಗರ ಪ್ರದೇಶಗಳು ಬೆಳೆದಂತ ಹೋದಾಗೆ ಈ ನೀರು ಹರಿಯಲಿಕ್ಕೆ ಎಲ್ಲ ಕೆಲವು ಕಡೆಯಲ್ಲಿ ದಾರಿ ಮುಂದಿನ ಭಾಗದಲ್ಲಿ ಕಡಿದಾದ ದಾರಿ ಇಡುವುದರಿಂದ ಈ ಸಮಸ್ಯೆ ಬರ್ತದೆ. ನೀರು ಸರಾಗವಾಗಿ ಹರಿದು ಹೋದರೆ ಎಂಥ ಮಳೆಗೂ ಒಂದು ಸ್ವಲ್ಪ ನೀರು ಹರಿದು ಸಮುದ್ರ ಸೇರುವಂಥದ್ದು ಆಗ್ತದೆ. ಆದರೆ ಅಲ್ಲಿ ಅಡೆತಡೆಗಳು ಬಂದಾಗ, ಮಳೆಗೆ ಜಾಸ್ತಿ ಬಂದಾಗ ಈ ತಗ್ಗು ಪ್ರದೇಶಗಳು ಜಲಾವೃತ ಆಗೋದು ಸರ್ವೇ ಸಾಮಾನ್ಯ ಈಗಿನ ಪರಿಸ್ಥಿತಿಯಲ್ಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಗರ ಅಭಿವೃದ್ಧಿ ಆಗಾಗ ಈ ಬಗ್ಗೆ ಸ್ವಲ್ಪ ಒತ್ತು ಕೊಟ್ಟು ಕೆಲಸ ಕಾರ್ಯಗಳನ್ನು ಅಧಿಕಾರಿಗಳು ಕೂಡ ಸ್ವಲ್ಪ ಗಮನ ಇಟ್ಟು ಮಾಡಿಸಬೇಕಾದಂತ ನನ್ನ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆಯನ್ನು ನಾನು ಹೇಳ್ತಿದ್ದೆ.